ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಹೃಷಿಕೇಶ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಪ್ರೀತಿ ಇಲ್ಲದ ಮೇಲೆ ಮತ್ತು ಇತರ ಕಥೆಗಳು ಅಂತ ಒಂದು ಬುಕ್ ಬರೆದಿದ್ದೇನೆ. ಫುಲ್ ಲವ್ ಸ್ಟೋರೀಸೇ ಜಾಸ್ತಿ. ಏನಕ್ಕೆ ಬರೀ ಲವ್ ಸ್ಟೋರೀಸ್ ಬರೀತಾರೆ ಈ ಮೇಡಮ್ ಅಂದರೆ, ನಾನು ಲೆಕ್ಚರರ್ ಆಗಿದ್ದೆ. ನಾನು ನೋಡುವಾಗ ಕಾಲೇಜ್ ಸ್ಟೂಡೆಂಟ್ ಆಗಿದ್ದಾಗಲೂ ಸಾಕಷ್ಟು ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಲವ್ ಮಾಡ್ತಿದ್ದಿದ್ದು, ಈ ಥರ ಆ ಏಜಲ್ಲಿ ಬಿದ್ದಿದ್ದನ್ನು ನಾನು ನೋಡಿದ್ದೆ. ಆಮೇಲೆ ಕಾಲೇಜಿಗೆ ಬಂದಾಗಲೂ ನನ್ನ ಸ್ಟೂಡೆಂಟ್ಸ್ ಎಲ್ಲ ಮಾಡ್ತಿದ್ದಿದ್ದು ನೋಡಿದ್ದೆ. ಆಮೇಲೆ ನಾನು ಆ ಫೀಲ್ಡನ್ನು ಬಿಟ್ಟು ಮೀಡಿಯಾಗೆ ಬಂದರೂ ಸ್ವಲ್ಪ ಈ ಧಾರಾವಾಹಿಗಳು ಮತ್ತು ಅಲ್ಲಿ ನಡೆಯುತ್ತಿದ್ದಂತಹ ಚಿಕ್ಕ ಚಿಕ್ಕ ಏಜ್ನವರ ಈ ಅವಾಂತರಗಳನ್ನು ನೋಡ್ತಾ ಸ್ವಲ್ಪ ನನಗೆ ಅದನ್ನೇ ಒಂದು ಸ್ಟೋರಿ ಲೈನಾಗಿ ಇಟ್ಕೊಂಡು ಬರೀತಾ ಇದ್ದೇನೆ. ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊದಲನೇ ಕತೆ ಬಗ್ಗೆ ನಾನು ಸ್ಮಾಲ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೇನೆ. ಎರಡನೇ ಕತೆ ಪುಟ್ಟ ಹುಡುಗನ ಪುಟ್ಟ ಕತೆ ಅನ್ನೋದು ಈ ಸ್ಟೋರಿ ಬುಕ್ಕಲ್ಲಿರೋ ಎರಡನೇ ಕತೆ. ಇದು ಒಂದೇ ಪೇಜ್ ಇರೋದು. ಇದು ಆ್ಯಕ್ಚುಲಿ ರೋಟ್ರಿ ಫೆಲೋಶಿಪ್ ಫಾರ್ ಕನ್ನಡ ಲಿಟ್ರೇಚರ್ ಅಂತ ಫೇಸ್ಬುಕ್ ಒಂದು ಪೇಜ್ ಇತ್ತು, ಗ್ರೂಪ್ ಇತ್ತು. ಅದಕ್ಕೆ ನಾನು ಬರೆದಂಥ ಮಿನಿ ಕತೆ. ಈ ಕತೆ ನಿಜವಾಗ್ಲೂ ನಡೆದಿದ್ದು. ನಾನು ಓದುವಾಗ ತರೀಕೆರೆಯಿಂದ ಶಿವಮೊಗ್ಗಕ್ಕೆ ಡೈಲಿ ಬಸ್ಸಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ. ಒಂದಿನ ಬರುವಾಗ ಶಿವಮೊಗ್ಗದಿಂದ ಸಂಜೆ ಆಗೋಗ್ಬಿಟ್ಟಿತ್ತು. ಆವಾಗ ಬಸ್ಸಲ್ಲಿ ನಡೆದಂತಹ ಕತೆ. ಒಬ್ಬ ಚಿಕ್ಕ ಹುಡುಗ ಮನೆ ಬಿಟ್ಟು ಬಂದು ಯಾರ್ದೋ ಮನೇಲಿ ಇರ್ತಾನೆ, ಓದ್ಸೋಕ್ಕೆ ಅಂತ ಇಟ್ಟಿರ್ತಾರೆ. ಅದನ್ನ ತಪ್ಪಿಸ್ಕೊಂಡು ಬಂದು ಅವ್ರು ಕಿರುಕುಳ ತಾಡ್ಲಾರ್ದಲ್ಲೇ ಬಸ್ ಹತ್ಕೊಂಡ್ಬಿಡ್ತಾನೆ ಯಾವುದೋ ಒಂದು. ಅದೇನಾಗುತ್ತೆ, ಅಲ್ಲಿರೋರೆಲ್ಲ ಮಾತಾಡಿಸ್ತಾರೆ, ಅಲ್ಲಿಗೆ ಮುಗೀತು. ಆದರೆ ಯಾರು ಹೆಲ್ಪ್ ಮಾಡಲ್ಲ, ಜವಾಬ್ದಾರಿ ಯಾರಿಗೂ ಬೇಕಿಲ್ಲ. ಅವಾಗ ಕಂಡಕ್ಟ್ರು ಮತ್ತು ಸ್ವಲ್ಪ ಸ್ಟೂಡೆಂಟ್ಸೇ ಹೆಲ್ಪ್ ಮಾಡಿ ಆ ಹುಡುಗನ್ನ ಮುಂದೆ ಅವ್ನು ಯಾವ ಊರು ಯಾವ ಅಡ್ರೆಸ್ಸು ಅಲ್ಲಿ ನಿಯರ್ ಬೈ ಪೊಲೀಸ್ ಸ್ಟೇಷನಿಗೆ ಕೊಡೋದು ಅಂತಾಗಿ ಟಿಕೆಟು ಯಾರೋ ತೆಕ್ಕೊಡ್ತಾರೆ. ಇಷ್ಟೇ ಸ್ಟೋರಿ. ಇದು ನಾನು ಹೇಗೆ ಬರೆದಿದ್ದೀನಿ ಅಂತ ದಯವಿಟ್ಟು ಎಲ್ಲರೂ ಈ ಪುಸ್ತಕ ಹಾಕ್ಕೊಂಡು ಓದಿ. ಪುಸ್ತಕದ ಪ್ರತಿಗಳಿಗಾಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಇದು HSRA ಪಬ್ಲಿಕೇಶನ್ನವರು ಪಬ್ಲಿಷ್ ಮಾಡಿದ್ದಾರೆ. ₹120 ಬೆಲೆ. ಹೆಚ್ಚು ಕಡಿಮೆ 100 ಪುಟಗಳನ್ನು ಇದು ಒಳಗೊಂಡಿದೆ. ಧನ್ಯವಾದ.